ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಈ ಒಂದು ಕೆಲಸ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಅವ್ರು ಕೇಳಿಲ್ಲ. ಹಾಗಾಗಿ ಯಾರೆಲ್ಲ 10th ಆಗಿದೆ, PU ಆಗಿದೆ, ಡಿಗ್ರಿ ಆಗಿದೆ, ಹೌಸ್ ವೈಫ್ಸ್ ಇದ್ದೀರಾ, ಎಲ್ಲರೂ ಕೂಡ ಈ ಒಂದು ಜಾಬ್ನ ನೀವು ಮಾಡ್ಬೋದು. ಹಾಗಿದ್ರೆ ಜಾಬ್ ರೋಲ್ ಏನು, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನಾನು ಪ್ರತಿನಿತ್ಯ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 100% ಸೆಕ್ಯೂರ್ ಇರೋಂಥ ಜಾಬ್ ಅಪ್ಡೇಟ್ನ ತರ್ತಾ ಇರ್ತೀನಿ. ಓಕೆನಾ? ಹಾಗಿದ್ರೆ ಯಾವೊಂದು ಕಂಪ್ನಿ ಅಂತ ಅಂದರೆ, ಯಾವೊಂದು ಫೀಲ್ಡಲ್ಲಿ ನೀವು ಕೆಲಸ ಮಾಡ್ತೀರಾ ಅಂತಂದರೆ ಕಾಮರ್ಸ್ ರಿಲೇಟೆಡ್ ವರ್ಕ್ ಇದು. ಇಲ್ಲಿ ನೀವು ಡೇಟಾ ಎಂಟ್ರಿನ ಮಾಡಬೇಕಾಗುತ್ತೆ. ಲೈಕ್ ಡೇಟಾ ಎಂಟ್ರಿ ಥರ ನೀವು ಕೆಲಸ ಮಾಡಬೇಕಾಗತ್ತೆ. ಕಾಮರ್ಸ್ ಅಂತ ಅಂದರೆ ಇವಾಗ ಯಾವುದು ಮೀಶೋ ಆಗಿರ್ಬೋದು, ಅಮೆಝಾನ್, ಫ್ಲಿಪ್ಕಾರ್ಟ್, ಅದೆಲ್ಲ ಕೂಡ ಒಂದು ಕಾಮರ್ಸ್ ಫೀಲ್ಡಿಗೆ ಬರುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ನೀವು ಮೀಶೋದಲ್ಲಾದರೂ ಕೆಲಸ ಮಾಡ್ಬೋದು, ಅಮೆಝಾನಲ್ಲಾದರೂ ಕೆಲಸ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಾದರೂ ಕೆಲಸ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಡ್ರೆಸ್ನ ಕೊಡ್ತಾರೆ. ಸೊ ಅದನ್ನು ಆ ಡ್ರೆಸ್ ಕಲ್ಲರು, ಸೈಜು ಪ್ರತಿಯೊಂದು ಕೂಡ ನೀವು ಅವರು ಡೇಟಾಬೇಸಿಗೆ ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಏನೋ ಒಂದು ಡ್ರೆಸ್ನ ಪರ್ಚೇಸ್ ಮಾಡಬೇಕಾದ್ರೆ, ಫ್ಲಿಪ್ಕಾರ್ಟಲ್ಲಿ ನಾವು ಡ್ರೆಸ್ನ ಪರ್ಚೇಸ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಾವು ಪೂರ್ತಿ ಓದ್ತೀವಿ ಅಲ್ವಾ, ಯಾವೊಂದು ಕ್ಲಾತ್ ಇದು, ಸೈಜ್ ಎಷ್ಟು, ಕಲರ್ ಯಾವುದು, ಪ್ರತಿಯೊಂದು ಡೀಟೇಲ್ಸ್ನ ನಾವು ತಿಳ್ಕೊತೀವಲ್ವ, ಅದೇ ರೀತಿಯಾಗಿ ಡೀಟೇಲ್ಸ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದು ನಿಮ್ಮದು ಕೆಲಸ ಆಗಿರುತ್ತೆ. ಓಕೆನಾ? ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಒಂದು ಜಾಬ್ಗೆ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ 3 ಡಾಟೆಡ್ ಲೈನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಬೌಟ್ ಅಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆರಿಯರ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವೀಗ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಯಾವುದೆಲ್ಲ ಕರೆಂಟ್ ಪೊಸಿಷನ್ ಇದೆ ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ಸಪೋರ್ಟ್ ಇಂಜಿನಿಯರ್. ಇಲ್ಲಿ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಏನಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂತಂದರೆ ಅವ್ರಿಗೂ ಕೂಡ ಜಾಬ್ ಓಪನಿಂಗ್ಸು ತುಂಬಾ ಇದೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ನಾವು ಡೇಟಾ ಕ್ಯಾಪ್ಚರ್ ಅಸೋಸಿಯೇಟ್ ಅಂತ ಇದೆಯಲ್ಲ, ಇವಾಗ ನಾವು ಅದನ್ನು ಕ್ಲಿಕ್ ಮಾಡಿ ನೋಡೋಣ. ನೀವು ನೋಡ್ಬೋದು ರಿಮೋಟ್ ಅಂತ ಇದೆ, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇವಾಗ ಇಲ್ಲಿ ನಾವು ನೋಡೋದಾದರೆ, ಇಯರ್ ಅಟ್ ಸಿಂಡಿಕೋ ವಿ ಆರ್ ಎನೇಬ್ಲಿಂಗ್ ಅವರ್ ಕ್ಲೈಂಟ್ಸ್ ಟು ಡಿಲಿವರ್ ಬೆಟರ್ ಕಾಮರ್ಸ್ ಎಕ್ಸ್ಪೀರಿಯನ್ಸ್. ವಿ ಹ್ಯಾವ್ ಮಾಸ್ಟರ್ ದ ರೈಟ್ ಡೇಟಾ ರೈಟ್ ನೌ ಫ್ರಮ್ ಕ್ರಿಯೇಷನ್ ಟು ಸೇಲ್ಸ್ ದಟ್ ದ ವ್ಯಾಲ್ಯೂ ಆಫ್ ಅವರ್ ಪಾರ್ಟ್ನರ್ಸ್ ಗೆಟ್. ನಾನು ಹೇಳಿದೆ ಅಲ್ವಾ, ಸೊ ಈಗ ನಾವೇನೋ ಒಂದು ಡ್ರೆಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತಂದರೆ ಪ್ರತಿಯೊಂದು ಡೀಟೇಲ್ಸ್ನ ನಾವು ತಿಳ್ಕೊತೀವಿ. ಆವಾಗ ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅಂತಂದರೆ ನಾವು ಡ್ರೆಸ್ನ ಪರ್ಚೇಸ್ ಮಾಡ್ತೀವಲ್ವ, ಅದೇ ರೀತಿಯಾಗಿ ನೀವು ಡೇಟಾನೆಲ್ಲ ಅವ್ರ ಡೇಟಾಬೇಸ್ಗೆ ಎಂಟ್ರಿ ಮಾಡಬೇಕಾಗತ್ತೆ. ಇದು ಮತ್ತು ಮೀಟ್ಸ್ ಮಿನಿಮಮ್ ಡೈಲಿ ಪ್ರೊಡಕ್ಷನ್ ಟಾಸ್ಕ್ ಇರುತ್ತೆ. ಅಂದರೆ ಇಷ್ಟು ಅಂತ ಕಂಪ್ಲೀಟ್ ಮಾಡಬೇಕು ಅಂತ ಇರುತ್ತೆ. ಇಲ್ಲಿ ರಿಕ್ವೈರ್ಮೆಂಟ್ಸ್ ಅವರು ಏನು ಕೇಳ್ತಾ ಇದ್ದಾರೆ, ಗುಡ್ ಓರಲ್ ಆ್ಯಂಡ್ ರಿಟರ್ನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್. ಈ ಒಂದು ಕೆಲಸ ಮಾಡಲಿಕ್ಕೆ ಇಂಗ್ಲೀಷು ಚೆನ್ನಾಗಿ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ನೆಕ್ಸ್ಟು ರೆಕಮೆಂಡೆಡ್ ಸ್ಕಿಲ್ಲಲ್ಲಿ ನಿಮಗೆ ಟೈಪಿಂಗ್ ಸ್ಪೀಡ್ ಬಂದು 50 WPM ಇರಬೇಕು. ಸ್ಪ್ಯಾನಿಷ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಕಿಲ್ ಇದೆಲ್ಲ ಅಡ್ವಾಂಟೇಜ್ ಬಂದರೆ ಪರವಾಗಿಲ್ಲ, ಇಲ್ಲಾಂದರೆ ನಡೆಯುತ್ತೆ. ಓಕೆನಾ? ಅಡಿಷ್ನಲ್ ಡೀಟೇಲ್ಸು, ದಿಸ್ ಜಾಬ್ ಡಿಸ್ಕ್ರಿಪ್ಷನ್ ಈಸ್ ನಾಟ್ ಇಂಟೆಂಡ್ ಟು ಬಿ ಆಲ್ ಇನ್ಕ್ಲೂಸಿವ್, ದ ಟೈಮ್ ಮೆಂಬರ್ ವಿಲ್ ಬಿ ಪರ್ಫಾರ್ಮ್ ಅದರ್. ಓಕೆ, ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ. ಇಲ್ಲಿ ಏನು ರೆಡ್ ಕಲರ್ ಸ್ಟಾರ್ ಮಾರ್ಕ್ ಇದೆ ಅದು ಕಂಪಲ್ಸರಿ ಆಗಿರುತ್ತೆ. ಫಸ್ಟ್ ನೇಮ್ನ ಬರೀರಿ, ಲಾಸ್ಟ್ ನೇಮಲ್ಲಿ ಇನ್ಷಿಯಲ್ ಹಾಕಿ, ಸರ್ನೇಮ್ ಇತ್ತು ಅಂದರೆ ಸರ್ನೇಮ್ ಹಾಕಿ, ಇಲ್ಲಾಂದರೆ ಇನ್ಷಿಯಲ್ ಹಾಕಿ. ನೀವು ಯೂಸ್ ಮಾಡೋ ಇಮೇಲ್ ID, ನೀವು ಯೂಸ್ ಮಾಡೋ ಫೋನ್ ನಂಬರ್ನ ಹಾಕಿ, ರೆಸ್ಯೂಮು ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿಬಿಟ್ಟು ಹಾಕಿ. ಕವರ್ ಲೆಟರ್ ಕೂಡ ಹಾಕಿ. ಕವರ್ ಲೆಟರ್ಗೆ ಗೂಗಲಲ್ಲಿ ಬೇಕಿದ್ರೆ ಅಥವಾ ChatGPTನಲ್ಲಿ ಸರ್ಚ್ ಮಾಡಿಬಿಟ್ಟು ಕವರ್ ಲೆಟರ್ನ ಹಾಕಿ. ಲಿಂಕ್ಡ್ಇನ್ ಪ್ರೊಫೈಲ್ ಮತ್ತು ವೆಬ್ಸೈಟ್ ಲಿಂಕ್ ಇತ್ತು ಅಂತಂದರೆ ಹಾಕಿ, ಇಲ್ಲಾಂದರೆ ಜಸ್ಟ್ ಖಾಲಿ ಬಿಡಿ. ಓಕೆನಾ? ಇಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹ್ಯಾವ್ ಯು
ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಏನು ಬಾಕ್ಸ್ ಇದೆ ಅದನ್ನು ಟಿಕ್ ಮಾಡಿಬಿಟ್ಟು ಡಿಸಬಿಲಿಟಿ ಸ್ಟೇಟಸ್ಸು ನೀವೇನಾದರೂ ಹ್ಯಾಂಡಿಕ್ಯಾಪ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಸೊ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಪೋಸ್ಟಿಗೆ ನೀವು ಅಪ್ಲೈ ಮಾಡ್ದಂಗೆ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಕ್ವಾಲಿಫಿಕೇಷನ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ, ಹಾಗೆ ಏಜ್ ಲಿಮಿಟ್ ಕೇಳಿಲ್ಲ. ಯಾರು ಬೇಕಿದ್ದರೂ ಈ ಒಂದು ಕೆಲಸನ ಮಾಡ್ಬೋದು. ಸೊ ನೀವೊಂದು ಪಾರ್ಟ್ ಟೈಮ್ ಆಗೂ ಕೂಡ ಈ ಒಂದು ಕೆಲಸನ ಮಾಡ್ಬೋದು. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈಗಲೇ ಲೈಕ್ ಮಾಡಿ, ಮತ್ತು ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ಗಳದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.